ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಈ ಸ್ಯಾರಿಗೆ ನಿಮಗೆ ಒಂದು ಡಿಫ್ರೆಂಟ್ ಆಗಿರೋಂತಹ ಸ್ಲ್ಯಾಂಟಿಂಗ್ ಆರ್ಚ್ ಸ್ಯಾರಿ ಕುಚ್ಚು ಡಿಸೈನ ನಾನು ನಿಮಗೆ ಹೇಳ್ಕೊಡ್ತೀನಿ. ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ನೋಡಿ, ತುಂಬಾ ಗ್ರ್ಯಾಂಡ್ ಆಗಿದೆ. ಹಾಗೆ ಇದು ಕಾಪರ್ ಕಲರ್ ಬಾರ್ಡ್ರ್ ಬಂದಿದೆ. ಸೊ ಬನ್ನಿ ಈಗ ಸ್ಯಾರಿ ಕುಚ್ಚು ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೋಸ್ಕರ ನಾನಿಲ್ಲಿ ಸ್ಯಾರಿಲಿರುವಂತಹ ಕಲರ್ನೇ ಫಸ್ಟಿಗೆ ತೊಗೊಂಡಿದ್ದೀನಿ. ಇಲ್ಲಿ 6 ಎಳೆ ದಾರನ ಹೀಗೆ ಬೆರಳ ಮೇಲೆ ಸುತ್ತಕೊಂಡು ತುದಿ ಹೀಗೆ ನಾಟ್ ಹಾಕಿ ಇಟ್ಕೊಂಡಿದ್ದೀನಿ. ಸೊ ಸ್ಟಾರ್ಟಿಂಗ್ ಇಲ್ಲಿ ಲಾಕ್ ಮಾಡಿರೋಂತಹ ಪಾಯಿಂಟನ್ನು ನಾವೀಗ ಫಸ್ಟ್ ಒಂದು ಸ್ಯಾರಿಗೆ ಲಾಕ್ ಮಾಡ್ಕೋಬೇಕು. ಫಸ್ಟಿಗೆ ಸ್ಯಾರಿಗೆ ಒಂದು ಲಾಕ್ ಮಾಡಿ ಅದ್ರ ಪಕ್ಕನೇ ನಾನಿಲ್ಲಿ ಇನ್ನೊಂದು ಲಾಕ್ನ ಮಾಡ್ಕೊಳ್ತೀನಿ ನೋಡಿ ಹೀಗೆ. ಸೊ ಇಲ್ಲಿ 2 ಸಿಂಗಲ್ ಲಾಕ್ನ ಮಾಡ್ಕೊಂಡ್ಮೇಲೆ ಚೈನ್ಗಳನ್ನ ಹಾಕ್ಕೊಳ್ಳೋಣ. 1 2 ಹಾಗೆ 3 ಚೈನ್ ಹಾಕಿ ಹೀಗೆ ಬಟ್ಟೆಗೆ ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೆ ಚೆಕ್ ಮಾಡಿ ಅಲ್ಲಿಗೆ ಒಂದು ಲಾಕ್ ಮಾಡ್ಕೊಳ್ಳೋಣ. ಸೊ ಹೀಗೆ ಒಂದು ಲಾಕ್ ಮಾಡ್ಕೋಬೇಕು. ಮತ್ತು 3 ಚೈನ್ನ ಹಾಕ್ಕೊಳ್ತೀನಿ. 2 3 ಮತ್ತು 3 ಚೈನ್ನ ಹಾಕ್ಕೊಂಡು ಸ್ಯಾರಿಗೆ ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೆ ಚೆಕ್ ಮಾಡಿ ಅಲ್ಲಿಗೆ ಇನ್ನೊಂದು ಲಾಕ್ನ ಹಾಕ್ಕೊಳ್ಳೋಣ. ನೋಡಿ ಹೀಗೆ ಹಾಕ್ಕೋಬೇಕು. ಮತ್ತು 3 ಚೈನ್ನ ಹಾಕ್ಕೊಳ್ತೀನಿ. 3 ಚೈನ್ ಹಾಕಿ ಮತ್ತು ಸ್ಯಾರಿಗೆ ಡಿಸ್ಟೆನ್ಸ್ ಚೆಕ್ ಮಾಡಿ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಒಂದು ಲಾಕ್ ಮಾಡ್ಕೋಬೇಕು. ಸೊ ನಾನಿಲ್ಲಿ 3 ಸಲ 3 ಚೈನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ಸೊ ಈಗ ನಾನಿಲ್ಲಿ ಈ ಸ್ಯಾರಿ ಕುಚ್ಚು ಡಿಸೈನ್ಗೆ ಈ ಥರ ಬಿಗ್ ಬೀಡನ್ನ ಬಳಸ್ತಾ ಇದ್ದೀನಿ. ಸೊ ಡ್ರಮ್ ಶೇಪಲ್ಲಿದೆ, ಸ್ವಲ್ಪ ದೊಡ್ಡದಾಗಿದೆ ಅಷ್ಟೇ ಬೀಡು. ಸೊ ಹೀಗೆ ಥ್ರೆಡ್ನ ಡ್ರ್ಯಾಗ್ ಮಾಡಿ ನಾನಿಲ್ಲಿ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಸೊ ಈ ಡಿಸೈನ್ಗೆ ಡ್ರಮ್ ಬೀಡ್ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗಾಗಿ. ಸೊ ಹೀಗೆ ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ಫಸ್ಟ್ ಒಂದು ಬೀಡ್ ಲಾಕ್ನ ಮಾಡಿಕೊಂಡು ಹೀಗೆ ಸ್ಟ್ರೈಟಾಗಿ ಇಟ್ಕೊಂಡು ಬಟ್ಟೆಗೆ ಒಂದು ಲಾಕ್ನ ಮಾಡ್ಕೋಬೇಕಾಗತ್ತೆ ನೋಡಿ ಹೀಗೆ. ಸೊ ನಾನಿಲ್ಲಿ ಈ ಥರ ಬಳಸಿದ್ದೀನಲ್ವಾ, ನೀವು ಇದೇ ಬೀಡನ್ನ ಬಳಸಬೇಕು ಅಂತಿಲ್ಲ, ಇದರಲ್ಲೇ ಸ್ಮಾಲ್ ಸೈಜ್ದು ಕೂಡ ಡ್ರಮ್ ಬೀಡ್ ಬರುತ್ತೆ ಹಾಗೆ. ಸೊ ಈ ಥರ ಸ್ವಲ್ಪ ಲಾಂಗ್ ಇರೋವಂತಹ ಬೀಡನ್ನ ಈ ಡಿಸೈನ್ಗೆ ಬಳಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿ ಹೀಗೆ ಬೀಡ್ ಲಾಕ್ನ ಮಾಡಿಕೊಂಡು ಮತ್ತೆ ನಾನಿಲ್ಲಿ ಚೈನ್ನ ಹಾಕ್ಕೊಳ್ತೀನಿ. 1 2 3 4 5 ಹಾಗೆ 6 ಇಲ್ಲಿ 6 ಚೈನ್ನ ಹಾಕ್ಕೊಂಡಿದ್ದೀನಿ. ಸೊ ಬಟ್ಟೆನ ಹೀಗೆ ರಿವರ್ಸ್ ಮಾಡ್ಕೊಳ್ಳಿ, ಅಂದರೆ ಸ್ಯಾರಿನ ಹೀಗೆ ಸ್ವಲ್ಪ ರಿವರ್ಸ್ನ ಮಾಡಿಕೊಂಡು ಇಲ್ಲಿ ಬೀಡ್ಗಿಂತ ಮುಂಚೆ ಇಲ್ಲೊಂದು ಸಿಂಗಲ್ ಲಾಕ್ನ ಮಾಡಿದ್ದೀವಲ್ಲ, ಅಂದರೆ 3 ಚೈನ್ ಹಾಕಿ ಎಂಡ್ ಮಾಡಿದ್ದೀವಿ ನೋಡಿ. ಈ ಪಾಯಿಂಟಿಗೆ ಹೋಗಿ ಇಲ್ಲಿ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ತೀನಿ ನೋಡಿ ಹೀಗೆ. ಸಿಂಗಲ್ ಲಾಕ್ನ ಮಾಡಿಕೊಂಡು ಹೀಗೆ ಮತ್ತೆ ಸ್ಯಾರಿನ ರಿವರ್ಸ್ ಮಾಡ್ಕೊಳ್ಳೋಣ. ಮತ್ತೆ ಈಗ ಸ್ಯಾರಿನ ಟರ್ನ್ ಮಾಡಿಕೊಂಡು ನಾನಿಲ್ಲಿ 3 ಚೈನ್ನ ಹಾಕ್ಕೊಳ್ತೀನಿ. 1 2 3 ಚೈನ್ ಹಾಕಿ ನೀಡಲ್ ಮೇಲೆ ಹೀಗೆ 2 ಸಲ ದಾರನ ತಂದು ಈ 6 ಎಳೆ ಚೈನ್ ಗ್ಯಾಪಿಗೆ ಹೋಗಿ ಅಲ್ಲಿಂದ ಮತ್ತೆ ಒಂದು ದಾರನ ತರಬೇಕು. ಸೊ ಈಗ ನೀಡಲ್ ಮೇಲೆ 4 ದಾರ ಕಾಣುತ್ತೆ, ಅದಕ್ಕೆ ಈಗ 2ಕ್ಕೆ 1 2ಕ್ಕೆ 1 ಹಾಗೆ 2ಕ್ಕೆ 1 ಒಟ್ಟು ನಾನಿಲ್ಲಿ ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೊಂಡಿದ್ದೀನಿ. ಸೊ ಮತ್ತೆ ನೀಡಲ್ ಮೇಲೆ 2 ಸಲ ದಾರ ತಂದು ಅದೇ 6 ಚೈನ್ ಗ್ಯಾಪಿಗೆ ಹೋಗಿ ಅಲ್ಲಿಂದ ಮತ್ತೆ ನೀಡಲ್ನ ಪಾಸ್ ಮಾಡಿ ಅಲ್ಲಿಂದ ದಾರನ ತಂದರೆ ನೀಡಲ್ ಮೇಲೆ 4 ದಾರ ಕಾಣುತ್ತೆ. ಸೊ ಅದಕ್ಕೆ 2ಕ್ಕೆ 1 2ಕ್ಕೆ 1 2ಕ್ಕೆ 1. ಸೊ ಹೀಗೆ ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೊಳ್ಳೋದು. ಇಲ್ಲಿಗೆ ಡಬಲ್ ಕ್ರೋಶೆಟ್ ಕೂಡ ಮಾಡ್ಕೋಬೋದು, ಆದರೆ ಸ್ವಲ್ಪ ಶಾರ್ಟಾಗಿ ಬರುತ್ತೆ ಅಷ್ಟೇ. ಸೊ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಉದ್ದ ಬರಲಿ ಅನ್ನೋ ಕಾರಣಕ್ಕೆ ಟ್ರಿಪಲ್ ಕ್ರೋಶೆಟ್ನ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಡಬಲ್ ಕ್ರೋಶೆಟು ಹಾಗೆ ಟ್ರಿಪಲ್ ಕ್ರೋಶೆಟ್ ಮಾಡೋದು ಹೇಗೆ ಅಂತ ಗೊತ್ತಾದರೆ ಸಾಕು, ಈ ಡಿಸೈನ್ನ ತುಂಬಾ ಈಸಿಯಾಗಿ ಹಾಕೋಬೋದು.
ಈ 6 ಚೈನ್ ಗ್ಯಾಪ್ ಇದೆಯಲ್ವಾ, ಇದರೊಳಗೆ ಒಟ್ಟು ನಾನು 11 ಟ್ರಿಪಲ್ ಕ್ರೋಶೆಟ್ನ ಹಾಕ್ಕೊಳ್ತೀನಿ. ನಿಮಗೆ ಹೀಗೆ ಡಬಲ್ ಕ್ರೋಶೆಟು ಹಾಗೆ ಟ್ರಿಪಲ್ ಕ್ರೋಶೆಟ್ ಹಾಕೋಕ್ಕೆ ಬಂದರೆ ಸಾಕು, ತುಂಬಾ ಸ್ಪೀಡಾಗಿ ಹೀಗೆ ಹಾಕ್ಕೊಳ್ತಾ ಹೋಗ್ಬೋದು. ಅಂದರೆ ಪ್ರಾಕ್ಟೀಸ್ ಬೇಕು ಅಷ್ಟೇ. ಸೊ ನೀವು ಯಾವುದಾದ್ರೂ ಬಟ್ಟೆಗೆ ಹಾಕಿ ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ತುಂಬ ಸ್ಪೀಡಾಗಿ ಬೇಗನೆ ಹಾಕೋಬಿಡ್ಬೋದು. ಒಟ್ಟು 8 ಟ್ರಿಪಲ್ ಕ್ರೋಶೆಟ್ ಆಗಿದೆ. ಸೊ ಇನ್ನು 3 ಟ್ರಿಪಲ್ ಕ್ರೋಶೆಟ್ನ ಇದರೊಳಗೆ ಹಾಕ್ಕೊಳ್ತೀನಿ. ಅಂದರೆ ತುಂಬ ಟೈಟಾಗಿ ಹಾಕ್ಕೊಳ್ಳಲ್ಲ, ಸ್ವಲ್ಪ ಲೂಸ್ ಆಗೇನೆ. ನಾನಿಲ್ಲಿ ಒಟ್ಟು 11 ಟ್ರಿಪಲ್ ಕ್ರೋಶೆಟ್ನ ಹಾಕ್ಕೊಳ್ಳೋಣ ಅಂತ ಇದ್ದೀನಿ. ಸೊ ಹೀಗೆ ಇಲ್ಲಿ ಸೊ ಹೀಗೆ ಇಲ್ಲಿ 11 ಟ್ರಿಪಲ್ ಕ್ರೋಶೆಟ್ನ ಹಾಕ್ಕೊಳ್ತೀನಿ. ನೋಡಿ, ಈ 3 ಚೈನ್ ಗ್ಯಾಪ್ ಬಿಡಿ. 1 2 3 4 5 6 7 8 9 10 11. ಒಟ್ಟು ನಾನು ಇಲ್ಲಿ 11 ಟ್ರಿಪಲ್ ಕ್ರೋಶೆಟ್ ಹಾಕಿದ್ದೀನಲ್ಲ. ಸೊ ಇದನ್ನು ಈಗ ಇಲ್ಲಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಡಿಸ್ಟೆನ್ಸ್ ಚೆಕ್ ಮಾಡಿ. ಸೊ ಇಲ್ಲಿಗೆ ಬರುತ್ತಲ್ಲ, ಇಲ್ಲಿಗೆ ಒಂದು ಲಾಕ್ ಮಾಡ್ಕೊಳ್ಳೋಣ. ತುಂಬಾ ಹೀಗೆ ದೂರಕ್ಕೆ ಹಾಕಿದ್ರೆ ಸ್ಯಾರಿ ಸುಕ್ಕಂಡ್ಬಿಡುತ್ತೆ. ಸೊ ಸ್ವಲ್ಪ ಹತ್ತಿರಕ್ಕೆ ನಾನಿಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಸೊ ನೋಡಿ, ಹೀಗೆ ಒಂದು ಸ್ಲ್ಯಾಂಟಿಂಗ್ ಆರ್ಚ್ ಬಂತು. ಸೊ ಹೀಗೆ ಫಸ್ಟ್ ಸ್ಟೆಪ್ ಹಾಕೋದು. ಸೊ ಮತ್ತೆ ಈಗ ಚೈನ್ಗಳನ್ನ ಹಾಕ್ಕೊಳ್ಳೋಣ. 1 2 3 ಚೈನ್ ಹಾಕಿ ಹೀಗೆ ಡಿಸ್ಟೆನ್ಸ್ ನೋಡಿ. ತುಂಬ ನೀವು ದೂರಕ್ಕೆ ಹಾಕಿದ್ರೆ ಹಿಂಗೆ ಸ್ಯಾರಿ ಸುಕ್ಕ ಬರುತ್ತೆ. ಸೊ ಕರೆಕ್ಟಾಗಿ ಹಾಕೋಬೇಕಾಗುತ್ತೆ. ಸೊ 3 ಚೈನ್ ಹಾಕಿ ಡಿಸ್ಟೆನ್ಸ್ ಚೆಕ್ ಮಾಡಿ ಅಲ್ಲಿಗೆ ಹೀಗೆ ಒಂದು ಲಾಕ್ ಮಾಡ್ಕೊಳ್ಳೋಣ. ಮತ್ತೆ 3 ಚೈನ್ ಹಾಕ್ಕೊಳ್ತೀನಿ. ಡಿಸ್ಟೆನ್ಸ್ ಚೆಕ್ ಮಾಡೋದು, ಅಲ್ಲಿಗೆ ಒಂದು ಲಾಕ್ ಮಾಡ್ಕೊಳ್ಳೋದು. ಸೊ ಮತ್ತೆ ಚೈನ್ಗಳನ್ನ ಹಾಕ್ಕೊಳ್ಳೋಣ. ಸೊ 3 ಚೈನ್ ಹಾಕಿ ಡಿಸ್ಟೆನ್ಸ್ ಚೆಕ್ ಮಾಡಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ 3 ಸಲ ಹಾಕಿದ್ದೀನಲ್ಲ, ಇನ್ನೂ ಒಂದು ಸಲ 3 ಚೈನ್ ಹಾಕ್ಕೊಳ್ತೀನಿ. 1 2 3 ಚೈನ್ ಹಾಕಿ ಡಿಸ್ಟೆನ್ಸ್ ಚೆಕ್ ಮಾಡಿ ಇಲ್ಲಿಗೆ ಒಂದು ಲಾಕ್ನ ಮಾಡ್ಕೋಬೇಕು. ನಾನಿಲ್ಲಿ ಸ್ಟಾರ್ಟಿಂಗ್ ಮಾತ್ರ 3 ಸಲ ನೋಡ್ಬೋದು ನೀವಿಲ್ಲಿ. ನಾನಿಲ್ಲಿ ಸ್ಟಾರ್ಟಿಂಗ್ ಮಾತ್ರ 3 ಸಲ 3 ಚೈನ್ ಹಾಕಿದ್ದೀನಿ. ನೆಕ್ಸ್ಟ್ ಎಲ್ಲ ಅಂತ ಹೇಳಿದ್ರೆ ಆರ್ಚ್ ಆದಮೇಲೆ ನಾನಿಲ್ಲಿ 4 ಸಲ 3 ಚೈನ್ ಹಾಕ್ತಾಯಿದ್ದೀನಿ. ಸೊ ಹೀಗೆ ನೋಡಿ, ಮತ್ತೆ ಥ್ರೆಡ್ನ ಡ್ರ್ಯಾಗ್ ಮಾಡಬೇಕು. ಸೊ ನೋಡಿ, ಮತ್ತೆ ಥ್ರೆಡ್ನ ಡ್ರ್ಯಾಗ್ ಮಾಡಿ ಇಲ್ಲಿ ಒಂದು ಡ್ರಮ್ ಬೀಡ್ನ ಇನ್ಸರ್ಟ್ ಮಾಡ್ತೀನಿ. ಹೀಗೆ ಬೀಡ್ನ ಇನ್ಸರ್ಟ್ ಮಾಡಿ ಫಸ್ಟ್ ಬೀಡ್ ಲಾಕ್ನ ಮಾಡ್ಕೋಬೇಕು. ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೋ ಚೆಕ್ ಮಾಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ನ ಮಾಡ್ಕೊಳ್ಳೋಣ. ನೋಡಿ, ಹೀಗೆ ನೋಡ್ಬೋದು ನೀವು ಹೇಗೆ ಕಾಣ್ತಿದೆ ಅಂತೇಳಿ. ಸೊ ಬೀಡ್ನ ಲಾಕ್ ಮಾಡಿಕೊಂಡು 6 ಚೈನ್ ಹಾಕ್ಕೊಳ್ತೀನಿ. ಒಟ್ಟು 6 ಚೈನ್ ಹಾಕಿದ್ದೀನಿ. 6 ಚೈನ್ ಹಾಕಿ ಹೀಗೆ ಸ್ಯಾರಿನ ಸ್ವಲ್ಪ ರಿವರ್ಸ್ ಮಾಡಿಕೊಂಡು ನಾನಿಲ್ಲಿ ಬೀಡ್ ಇನ್ಸರ್ಟ್ ಮಾಡೋ ಮುಂಚೆ ಒಂದು ಲಾಕ್ ಮಾಡಿದ್ದೀನಲ್ಲ, ಅಂದರೆ ಈ 3 ಚೈನ್ನ ಇಲ್ಲಿ ಎಂಡ್ ಮಾಡಿದ್ದೀನಲ್ಲ, ಆ ಪಾಯಿಂಟಿಗೆ ಹೋಗಿ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ತೀನಿ. ಹೀಗೆ ಮತ್ತೆ ಹೀಗೆ ಸ್ಯಾರಿನ ಟರ್ನ್ ಮಾಡಿ ಇಲ್ಲಿ 3 ಚೈನ್ನ ಹಾಕ್ಕೊಳ್ತೀನಿ. 1 2 ಹಾಗೆ 3 ನೋಡಿ, 3 ಚೈನ್ ಹಾಕಿ ಹೀಗೆ ನೀಡಲ್ ಮೇಲೆ 2 ಸಲ ದಾರ ತಂದು ಅದೇ 6 ಚೈನ್ ಗ್ಯಾಪಿಗೆ ಹೋಗಿ ಮತ್ತೆ ಅಲ್ಲಿಂದ ದಾರನ ತಂದು ಇಲ್ಲಿ ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. 2ಕ್ಕೆ 1 2ಕ್ಕೆ 1 ಹಾಗೆ 2ಕ್ಕೆ 1. ಮತ್ತು ನೀಡಲ್ ಮೇಲೆ 2 ಸಲ ದಾರ ತರೋದು
ಈ ಆರ್ ಚೈನ್ ಗ್ಯಾಪಿಗೆ ಹೋಗಿ ದಾರಾನ ತಂದು ಮತ್ತೆ ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೊಳ್ಳೋದು. ಸೊ ಇದೇ ರೀತಿ ಹಿಂದೆ ಹಾಕಿದ್ವಲ್ಲ, ಒಟ್ಟು 11 ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. ಒಟ್ಟು 11 ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. ಇಲ್ಲಿ 11 ಟ್ರಿಪಲ್ ಕ್ರೋಶೆಟ್ ಆದಮೇಲೆ ಸೊ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ಚೆಕ್ ಮಾಡಿ, ಸ್ವಲ್ಪ ಒಳಗಡೆ ಹೀಗೆ ಲಾಕ್ ಮಾಡ್ತೀನಿ. ಫಸ್ಟ್ ಸ್ಟೆಪ್ ನೋಡಿ ಇಷ್ಟೇ ಸಿಂಪಲ್ಲು. ಇದೇ ರೀತಿ ಸ್ಯಾರಿ ಪೂರ್ತಿ ಕಂಟಿನ್ಯೂ ಮಾಡ್ತಾ ಬರೋಣ. ನೆಕ್ಸ್ಟ್ ಸ್ಟೆಪ್ಪಿಗೆ ನಾನಿಲ್ಲಿ ಈ ಕಲರ್ ದಾರನ ಬಳಸ್ತಾ ಇದ್ದೀನಿ. ಹಾಗೆ ನಾನು ಮರ್ತುಬಿಟ್ಟೆ, ಸ್ಟಾರ್ಟಿಂಗಲ್ಲಿ ಹೇಳಿಲ್ಲ ನಿಮಗೆ. ನಾನಿಲ್ಲಿ ಬಳಸ್ತಿರೋವಂಥದ್ದು ನೀಡಲ್ ನಂಬರ್ 10 0.75 mm ಕ್ರೋಶ. ಸೊ ನಾನೀಗ 6 ದಾರನ ಬೆರಳು ಮೇಲೆ ಸುತ್ಕೊಂಡಿದ್ದೀನಲ್ಲ, ಫಸ್ಟ್ ಇಲ್ಲಿ ನಾನು ಹಿಂದಿನ ಸ್ಟೆಪ್ಪಲ್ಲಿ ಲಾಕ್ ಮಾಡಿದ್ದೆ ನೋಡಿ. ಅಂದರೆ ಇಲ್ಲಿ 2 ಸಿಂಗಲ್ ಲಾಕ್ ಮಾಡಿದ್ದೆ ಅಲ್ವಾ, ಅದೆರಡರ ಮಧ್ಯೆ ಇರುವಂತಹ ಗ್ಯಾಪಿಗೆ ಹೋಗಿ ನಾನು ಈ ಥ್ರೆಡ್ನ ಲಾಕ್ ಮಾಡ್ಕೊಳ್ತೀನಿ. ಸೊ ಹೀಗೆ ಇಲ್ಲಿ ಒಂದು ಸಿಂಗಲ್ ಲಾಕ್ನ ಮಾಡಿಕೊಂಡು ಈಗ 3 ಚೈನ್ನ ಹಾಕ್ಕೊಳ್ಳೋಣ. 2 3. ಫಸ್ಟಲ್ಲಿ 3 ಚೈನ್ನ ಹಾಕಿ 3 ಚೈನ್ ಲಾಕ್ ಮಾಡಿರೋ ಅಂತಹ ಗ್ಯಾಪಿಗೆ ಹೋಗಿ ಒಂದು ಲಾಕ್ನ ಮಾಡ್ಕೊಳ್ತೀನಿ. ಸೊ ಹೀಗೆ ಮತ್ತೆ 3 ಚೈನ್ನ ಹಾಕ್ಕೊಳ್ಳೋಣ. 1 2 3. ಇಲ್ಲೂ ಅಷ್ಟೇ 3 ಚೈನ್ನ ಹಾಕಿ 3 ಚೈನ್ ಲಾಕ್ ಮಾಡಿದ್ದೀನಿ ನೋಡಿ. 3 ಚೈನ್ ಲಾಕ್ ಮಾಡಿದ್ದೀನಲ್ಲ, ಮೂರು ಚೈನ್ ಲಾಕ್ ಮಾಡಿರೋ ಅಂತಹ ಪಾಯಿಂಟಿಗೆ ಹೋಗಿ ಅಲ್ಲೂ ಕೂಡ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ತೀನಿ. ಸೊ ಮತ್ತೆ 3 ಚೈನ್ ಹಾಕ್ಕೊಳ್ಳೋಣ. 1 2 3. 3 ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡಿದ್ದೀನಲ್ಲ 3 ಚೈನು, ಅದೇ ಪಾಯಿಂಟಿಗೆ ಹೋಗಿ ಒಂದು ಲಾಕ್ನ ಮಾಡ್ಕೊಳ್ತೀನಿ. ಸೊ ನೋಡಿ ಹೀಗೆ ಒಟ್ಟು 3 ಸಲ 3 ಚೈನ್ನ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಸೊ ಈಗ 3 ಚೈನ್ನ ಹಾಕ್ಕೊಳ್ತೀನಿ. 1 2 3. 3 ಚೈನ್ ಹಾಕಿ ಇಲ್ಲಿ ಕಂಬ ಹಾಕಿದ್ವಲ್ಲ, ಅಂದರೆ ಮುಂಚೆ 3 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ, ಆ ಗ್ಯಾಪಿಗೆ ಹೋಗಿ ಒಂದು ಹೀಗೆ ಲಾಕ್ನ ಮಾಡ್ಕೊಳ್ತೀನಿ. ಇಲ್ಲಿ ಒಂದು ಲಾಕ್ನ ಮಾಡಿಕೊಂಡು ಮತ್ತೆ ಇಲ್ಲಿ 3 ಚೈನ್ನ ಹಾಕ್ಕೊಳ್ತೀನಿ. ಸೊ ಇಲ್ಲೂ ನೋಡಿ 3 ಸಲ 3 ಚೈನ್ ಹಾಕಿದ್ದೀನಿ. ಹಾಗೆ ಇಲ್ಲೂ ಕೂಡ ಒಂದು ಸಲ 3 ಚೈನ್ ಹಾಕಿದ್ದೀನಿ. 3 ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡಿ ಮತ್ತೆ 3 ಚೈನ್ನ ಹಾಕ್ಕೊಂಡು ಈಗ ಒಂದು 3 ಚೈನ್ ಕಂಬ ಹಾಕಿದ್ವಲ್ಲ, ಆ ಗ್ಯಾಪಿಗೆ ಹೋಗಿ ಅಲ್ಲಿಂದ ಒಂದು ದಾರಾನ ತಂದು ಇಲ್ಲಿ ಒಂದು ಲಾಕ್ನ ಮಾಡ್ಕೊಳ್ಳೋಣ. ಹೀಗೆ ಇಲ್ಲಿ ಒಂದು ಪಿಕೌಟ್ಸ್ ಫಾರ್ಮೇಷನ್ ಆಗಿದೆ. ಸೊ ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರ ತಂದು ಪಕ್ಕ ಇರುವಂತಹ ಕಂಬದ ಗ್ಯಾಪಿಗೆ ಹೋಗಿ ಅಲ್ಲಿಂದ ನೀಡಲ್ನ ಪಾಸ್ ಮಾಡಿ ಇಲ್ಲಿ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ಅಂದರೆ 2ಕ್ಕೆ 1 ಹಾಗೆ 2ಕ್ಕೆ 1. ಮತ್ತೆ 3 ಚೈನ್ನ ಹಾಕ್ಕೊಳ್ಳೋಣ. ನೋಡಿ ಇಲ್ಲಿ 3 ಚೈನ್ ಹಾಕಿ ಇಲ್ಲಿ ಒಂದು ಡಬಲ್ ಕ್ರೋಶೆಟ್ ಹಾಕಿದ್ದೆ ಅಲ್ಲ, ಆ ಕಂಬದ ಗ್ಯಾಪಿಗೆ ಹೋಗಿ ಅಲ್ಲಿಂದ ಒಂದು ದಾರಾನ ತಂದು ಒಂದು ಲಾಕ್ನ ಮಾಡ್ಕೊಳ್ತೀನಿ. ಹೀಗೆ ಅಂದರೆ ಒಂದು ಪಿಕೌಟ್ಸ್ ಫಾರ್ಮೇಷನ್ ಆಗಿದೆ. ಸೊ ಮತ್ತೆ ನೀಡಲ್ ಮೇಲೆ ದಾರ ತಂದು ಅದ್ರ ಪಕ್ಕ ಇರುವಂತಹ ಕಂಬದ ಗ್ಯಾಪಿಗೆ ಹೋಗಿ ಅಲ್ಲಿಂದ ದಾರಾನ ತಂದು ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ಸೊ ಹೀಗೆ ಮತ್ತೆ 3 ಚೈನ್ನ ಹಾಕ್ಕೊಳ್ಳೋಣ. ಸೊ 3 ಚೈನ್ ಹಾಕಿ ಈ ಡಬಲ್ ಕ್ರೋಶೆಟ್ ಕಂಬದ ಗ್ಯಾಪ್ ಇದೆ ನೋಡಿ, ಅಲ್ಲಿ ಹೋಗಿ ದಾರಾನ ತಂದು ಹೀಗೆ ಒಂದು ಲಾಕ್ ಮಾಡಿದ್ರೆ ಮತ್ತೆ ಒಂದು ಪಿಕೌಟ್ಸ್ ಫಾರ್ಮೇಷನ್ ಆಗುತ್ತೆ. ಸೊ ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರ ತಂದು ಅದ್ರ ಪಕ್ಕ ಇರುವಂತಹ ಕಂಬದ ಗ್ಯಾಪಿಗೆ ಹೋಗಿ ಅಲ್ಲಿಂದ ದಾರಾನ ತಂದು ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ಸೊ ಹಾಗೆ ಮತ್ತೆ 3 ಚೈನ್ನ ಹಾಕ್ಕೊಂಡು ಮತ್ತೆ 3 ಚೈನ್ ಹಾಕಿ ಆ ಕಂಬದ ಗ್ಯಾಪ್ ಇದೆಯಲ್ಲ, ಡಬಲ್ ಕ್ರೋಶೆಟ್ ಕಂಬದ ಗ್ಯಾಪಿಗೆ ಹೋಗಿ
ಅಲ್ಲಿಂದ ಒಂದು ದಾರಾನ ತಂದು ಇಲ್ಲಿ ಒಂದು ಪಿಕಾಟ್ಸ್ ಫಾರ್ಮೇಷನ್ ಆಗುತ್ತೆ. ಸೊ ಹೀಗೆ ಮತ್ತೆ ನೆಡಲ್ ಮೇಲೆ ದಾರ ತಂದು ಪಕ್ಕ ಇರುವಂತಹ ಟ್ರಿಪಲ್ ಕ್ರೋಶೆಟ್ ಕಂಬದ ಗ್ಯಾಪಿಗೆ ಹೋಗಿ ಫಸ್ಟ್ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಡಬಲ್ ಕ್ರೋಶೆಟ್ ಆದಮೇಲೆ ಮತ್ತೆ ಇಲ್ಲಿ 3 ಚೈನ್ನ ಹಾಕ್ಕೊಳ್ತೀನಿ. 3 ಚೈನ್ ಹಾಕಿ ಈಗ ಹಾಕಿದಂತಹ ಡಬಲ್ ಕ್ರೋಶೆಟ್ ಇದೆಯಲ್ಲ ಅದ್ರ ಪಕ್ಕ ಇರುವಂತಹ ಗ್ಯಾಪಿಗೆ ಹೋಗಿ ಅಲ್ಲಿಂದ ಒಂದು ದಾರಾನ ತಂದು ಹೀಗೆ ಒಂದು ಲಾಕ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಒಂದು ಪಿಕಾಟ್ಸ್ ಫಾರ್ಮೇಷನ್ ಆಗುತ್ತೆ. ಸೊ ಹೀಗೆ ಪ್ರತಿಯೊಂದು ಟ್ರಿಪಲ್ ಕ್ರೋಶೆಟ್ ಕಂಬದ ಗ್ಯಾಪ್ ಇದೆಯಲ್ಲ, ಸೊ ಹೀಗೆ ಪ್ರತಿಯೊಂದು ಟ್ರಿಪಲ್ ಕ್ರೋಶೆಟ್ ಇದೆಯಲ್ಲ ಅದರದ್ದು ಚೈನ್ ಗ್ಯಾಪಿಗೆ ಹೋಗಿ ಹೀಗೆ ಒಂದು ಪ್ರತಿಯೊಂದು ಟ್ರಿಪಲ್ ಕ್ರೋಶೆಟ್ ಇದೆಯಲ್ಲ ಅದರದ್ದು ಕಂಬದ ಚೈನ್ ಇದೆಯಲ್ಲ ಆ ಗ್ಯಾಪಿಗೆ ಹೋಗಿ ಹೀಗೆ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಮತ್ತು 3 ಚೈನ್ನ ಹಾಕಿ ಆ ಡಬಲ್ ಕ್ರೋಶೆಟ್ ಕಂಬದ ಗ್ಯಾಪಿಗೆ ಹೋಗಿ ಒಂದು ಪಿಕಾಟ್ಸ್ನ ಮಾಡ್ಕೋಬೇಕು. ಎರಡಕ್ಕೆ ಒಂದು, ಎರಡಕ್ಕೆ ಒಂದು. ಸೊ ಹೀಗೆ ಮತ್ತೆ ನೆಡಲ್ ಮೇಲೆ ಒಂದ್ಸಲ ದಾರ ತಂದು ಟ್ರಿಪಲ್ ಕ್ರೋಶೆಟ್ ಕಂಬದ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ಫಸ್ಟ್ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. ಸೊ ಮತ್ತೆ ನೆಡಲ್ ಮೇಲೆ ಮತ್ತೆ 3 ಚೈನ್ನ ಹಾಕಿ ಆ ಡಬಲ್ ಕ್ರೋಶೆಟ್ ಕಂಬದ ಗ್ಯಾಪ್ ಇದೆ ನೋಡಿ ಆ ಕಂಬದ ಗ್ಯಾಪಿಗೆ ಹೋಗಿ ಹೀಗೆ ಒಂದು ಪಿಕಾಟ್ಸ್ನ ಫಾರ್ಮೇಷನ್ ಮಾಡ್ಕೋಬೇಕು. ಸೊ ಮತ್ತೆ ನೆಡಲ್ ಮೇಲೆ ದಾರ ತಂದು ಪಕ್ಕ ಇರುವಂತಹ ಟ್ರಿಪಲ್ ಕ್ರೋಶೆಟ್ ಕಂಬದ ಗ್ಯಾಪಿಗೆ ಹೋಗಿ ಅಲ್ಲಿಂದ ಒಂದು ದಾರಾನ ತಂದು ಮತ್ತು ಈಗ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. ಮತ್ತು 3 ಚೈನ್ನ ಹಾಕ್ಕೊಂಡು ಅದೇ ಡಬಲ್ ಕ್ರೋಶೆಟ್ ಇದೆಯಲ್ಲ ಆ ಕಂಬದ ಗ್ಯಾಪಿಗೆ ಹೋಗಿ ಅಲ್ಲಿಂದ ಮತ್ತೆ ಒಂದು ದಾರ ತಂದು ಹೀಗೆ ಪಿಕಾಟ್ಸ್ ಹಾಕೋಬೇಕು. ಸೊ ಮತ್ತೆ ನೆಡಲ್ ಮೇಲೆ ದಾರ ತಂದು ಪಕ್ಕ ಇರುವಂತಹ ಕಂಬದ ಚೈನ್ ಗ್ಯಾಪಿಗೆ ಹೋಗಿ ಅಲ್ಲಿಂದ ದಾರಾನ ತಂದು ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ನಂತರ 3 ಚೈನ್ನ ಹಾಕ್ಕೊಂಡು ಅದೇ ಕಂಬದ ಗ್ಯಾಪಿಗೆ ಹೋಗಿ ಒಂದು ಹೀಗೆ ಒಂದು ಲಾಕ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂಥೇಳಿ. ಸೊ ಈಗ ಇಲ್ಲಿ 3 ಚೈನ್ ಲಾಕ್ ಮಾಡಿದ್ದೇವೆ ನೋಡಿ ಅದೇ ಕಂಬದ ಗ್ಯಾಪಿಗೆ ಹೋಗಿ ಹೀಗೆ ಒಂದು ಲಾಕ್ನ ಮಾಡ್ಕೊತೀನಿ. ಸೊ ಹೀಗೆ ಲಾಕ್ನ ಮಾಡಿಕೊಂಡು ನಾನಿಲ್ಲಿ ಮತ್ತೆ 3 ಚೈನ್ನ ಹಾಕ್ಕೊಳ್ತೀನಿ. 3 ಚೈನ್ ಹಾಕಿ 3 ಚೈನ್ ಲಾಕ್ ಮಾಡಿದ್ದೀವಲ್ಲ ಅದೇ ಪಾಯಿಂಟಿಗೆ ಹೋಗಿ ಒಂದು ಲಾಕ್ನ ಮಾಡ್ಕೊಳ್ತೀನಿ. ಮತ್ತೆ 3 ಚೈನ್ ಹಾಕ್ಕೊಳ್ಳೋಣ. ಮತ್ತೆ 3 ಚೈನ್ ಗ್ಯಾಪ್ ಇದೆಯಲ್ಲ ಮತ್ತೆ 3 ಚೈನ್ ಹಾಕಿ 3 ಚೈನ್ ಲಾಕ್ ಮಾಡಿದ್ದೀವಲ್ಲ ಅದೇ ಪಾಯಿಂಟಿಗೆ ಹೋಗಿ ಒಂದು ಲಾಕ್ನ ಮಾಡ್ಕೊಳ್ತೀನಿ. ಮತ್ತೆ 3 ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡಿದ್ದೀವಲ್ಲ ಅದೇ ಪಾಯಿಂಟಿಗೆ ಹೋಗಿ ಒಂದು ಲಾಕ್ನ ಮಾಡ್ಕೊಳ್ತೀನಿ. ಸೊ ಮತ್ತೆ 3 ಚೈನ್ನ ಹಾಕ್ಕೊಳ್ಳೋಣ. 2 ಹಾಗೆ 3 ಚೈನ್ ಹಾಕಿ ನಾನಿಲ್ಲಿ ಲಾಕ್ ಮಾಡಿದ್ದೀನಲ್ಲ ಅದೇ ಲಾಕಿಗೆ ಹೋಗಿ ಒಂದು ಲಾಕ್ನ ಮಾಡ್ಕೊಳ್ಳೋಣ. ಹೀಗೆ ಲಾಕ್ನ ಮಾಡಿಕೊಂಡು ಮತ್ತೆ ನಾನಿಲ್ಲಿ 3 ಚೈನ್ನ ಹಾಕ್ಕೊಳ್ತೀನಿ ನೋಡಿ. ಹೀಗೆ 3 ಚೈನ್ನ ಹಾಕಿ ಇಲ್ಲಿ ಸ್ಟಾರ್ಟಿಂಗ್ 3 ಚೈನ್ ಹಾಕಿದ್ದೀವಲ್ಲ ಆ ಕಂಬದ ತುದಿಗೆ ಹೋಗಿ ಒಂದು ಹೀಗೆ ಲಾಕ್ನ ಮಾಡ್ಕೊಳ್ತೀನಿ. ಫಸ್ಟಿಗೆ ಒಂದು ಲಾಕ್ನ ಮಾಡ್ಕೊಳ್ತೀನಿ. ಸೊ ಮತ್ತೆ 3 ಚೈನ್ನ ಹಾಕ್ಕೊಂಡು ಸೊ ನೋಡಿ ಮತ್ತೆ ಇಲ್ಲಿ 3 ಚೈನ್ನ ಹಾಕ್ಕೊಂಡು ಇಲ್ಲಿ 3 ಚೈನು ಹಾಗೆ ಟ್ರಿಪಲ್ ಕ್ರೋಶೆಟ್ಗೆ ಇದೆ ನೋಡಿ. 3 ಚೈನು ಹಾಗೆ ಟ್ರಿಪಲ್ ಕ್ರೋಶೆಟ್ ಅದರ ಕಂಬದ ಗ್ಯಾಪಿಗೆ ಹೋಗಿ ಒಂದು ಹೀಗೆ ಲಾಕ್ನ ಮಾಡಿಕೊಂಡು ಇಲ್ಲಿ ಒಂದು ಪಿಕೌಟ್ಸ್ ಮಾಡ್ಕೊಳ್ತೀನಿ.
ಹೀಗೆ ನೋಡಿ ಒಂದು ಇದು ಪೀಕೋ ಫಾರ್ಮೇಷನ್ ಆಗುತ್ತೆ. ಮತ್ತು ನೆಡಲ್ ಮೇಲೆ ದಾರ ತಂದು ಪಕ್ಕ ಇರುವಂತಹ ಟ್ರಿಪಲ್ ಕ್ರೋಶೆಟ್ ಕಂಬದ ಗ್ಯಾಪಿಗೆ ಹೋಗಿ ಅಲ್ಲಿಂದ ದಾರಾನ ತಂದು ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ಮತ್ತು 3 ಚೈನ್ ಹಾಕ್ಕೊಳ್ಳೋಣ. ಮತ್ತು 3 ಚೈನ್ ಹಾಕ್ಕೊಂಡು ಈಗ ಹಾಕಿರೋವಂತಹ ಡಬಲ್ ಕ್ರೋಶೆಟ್ ಕಂಬ ಇದೆಯಲ್ಲ ಆ ಗ್ಯಾಪಿಗೆ ಹೋಗಿ ಒಂದು ದಾರಾನ ತಂದು ಹೀಗೆ ಲಾಕ್ ಮಾಡ್ಕೋಬೇಕು. ಸೊ ಈಗ ನೋಡಿ ಒಂದು ಪಿಕಾಟ್ಸ್ ಫಾರ್ಮೇಷನ್ ಆಗಿದೆ. ಅಂದರೆ ಹಿಂದೆ ಹಾಕಿದ್ದೀವಲ್ಲ ಇದೇ ಥರ ಇಲ್ಲೂ ಕೂಡ ಪ್ರತಿಯೊಂದು ಟ್ರಿಪಲ್ ಕ್ರೋಶೆಟ್ ಕಂಬದ ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲೆಲ್ಲ ಹೋಗಿ ಡಬಲ್ ಕ್ರೋಶೆಟ್ ಹಾಕಿ ಅದಕ್ಕೆ 3 ಚೈನ್ನ ಹಾಕಿ ಒಂದು ಪಿಕಾಟ್ಸ್ ಫಾರ್ಮೇಷನ್ ಮಾಡ್ಕೋಬೇಕು. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತೇಳಿ. ತುಂಬಾ ಸ್ಟಿಫ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ. ಈ ಮಿಡಲಲ್ಲಿ ಕುಚ್ಚು ಕಟ್ಟೋ ಅಂಥದ್ದು ನೋಡಿ. ಹೀಗೆ ಸ್ಯಾರಿ ಪೂರ್ತಿ ಕಂಟಿನ್ಯೂ ಮಾಡ್ತಾ ಹೋಗೋಣ. ತುಂಬಾ ಸ್ಟಿಫ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಸ್ಯಾರಿ ತುಂಬಾ ಹೆವಿ ಇರೋದ್ರಿಂದ ಇಲ್ಲಿ ನಾನು ಹೆವಿ ಬೀಡ್ಸ್ನ ಬಳಸಿದ್ದೀನಿ. ಹಾಗೆ ಡಿಸೈನ್ ಕೂಡ ಹೀಗೆ ತುಂಬಾ ಗ್ರ್ಯಾಂಡಾಗಿ ಬಂದಿದೆ. ಸೊ ಹೀಗೆ ಸ್ಯಾರಿ ಪೂರ್ತಿ ಕಂಟಿನ್ಯೂ ಮಾಡ್ತಾ ಹೋಗೋಣ. ನೋಡಿ ಹೀಗೆ ಸ್ಯಾರಿ ಪೂರ್ತಿ ಕಂಪ್ಲೀಟ್ ಮಾಡಿದ್ದೀನಿ. ಹಾಗೆ ಕುಚ್ಚು ಹಾಕಿದ್ಮೇಲೆ ಫೈನಲ್ ಲುಕ್ ಹೀಗೆ ಕಾಣ್ತಾ ಇದೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್.